ಹಲೋ ಫ್ರೆಂಡ್ಸ್, ಸ್ಯಾಂಡಲ್ವುಡ್ನಲ್ಲಿ ಕಾಂಟ್ರವರ್ಸಿ ಅಂತ ಪದ ಬಂತು ಅಂದರೆ ಎಲ್ಲರಿಗೂ ನೆನಪಾಗೋದು ಒಂದೇ ಒಂದು ಹೀರೋ, ಅದು ಡಿ ಬಾಸ್ ದರ್ಶನ್ ಅವರು. ಹೌದು, ಯಾಕಂದರೆ ಇವರ ಹೆಸರಲ್ಲಿ ಹಲವಾರು ಕಾಂಟ್ರವರ್ಸಿಗಳು ಪದೇ ಪದೇ ಕೇಳಿ ಬರ್ತಾ ಇರ್ತವೆ. ಕೆಲವೊಮ್ಮೆ ಅವರು ಹೇಳಿದ ಹೇಳಿಕೆಗಳು ಕಾಂಟ್ರವರ್ಸಿ ಆಗಿಬಿಡ್ತವೆ, ಹಾಗೂ ಅವರು ಮಾಡುವ ಕೆಲಸಗಳು ಕಾಂಟ್ರವರ್ಸಿ ಆಗಿಬಿಡ್ತವೆ. ಆದರೂ ಕೂಡ ಅವರ ಅಭಿಮಾನಿಗಳು ಎಂದಿಗೂ ಕೂಡ ಇವರನ್ನು ಬಿಟ್ಟು ಕೊಡಲ್ಲ. ಯಾರಿಗೂ ಹೆದರದ ಡಿ ಬಾಸ್ ಅವರು ತಮಗೆ ಅನಿಸಿದ್ದಂಗೆ ನಡೆದುಕೊಳ್ಳುತ್ತಾರೆ, ಹಾಗೂ ಎಂದಿಗೂ ಕೂಡ ನೇರವಾಗಿಯೇ ಎಲ್ಲದನ್ನು ಹೇಳಿಬಿಡ್ತಾರೆ. ಈ ಅವರ ಗುಣ ಹಾಗೂ ಇವರ ಆ್ಯಟಿಟ್ಯೂಡ್ ಅಂದರೆ ಇವರ ಅಭಿಮಾನಿಗಳಿಗೆ ತುಂಬಾ ಇಷ್ಟ. ಆದರೆ ಇತ್ತೀಚೆಗೆ ಸದ್ದು ಮಾಡಿದ ದೊಡ್ಡ ಕಾಂಟ್ರವರ್ಸಿ ಯಾವುದಪ್ಪ ಅಂದರೆ ಡಿ ಬಾಸ್ ಹಾಗೂ ಧ್ರುವ ಸರ್ಜಾ ಅವರ ನಡುವಿನ ಒಂದು ಕಾಂಟ್ರವರ್ಸಿ. ಹೌದು, ಅದಕ್ಕೆ ಕಾರಣ ಏನಪ್ಪ ಅಂತ ಯಾರಿಗೂ ಕೂಡ ತಿಳಿದು ಬಂದಿದ್ದಿಲ್ಲ. ಧ್ರುವ ಸರ್ಜಾ ಅವರು ನಾನು ದರ್ಶನ್ ಅವರ ಜೊತೆನೇ ಇದನ್ನು ಕ್ಲಾರಿಫೈ ಮಾಡ್ಕೋತೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದರು. ಆದರೆ ಇಂದು ಅದರ ಬಗ್ಗೆ ಮಾತನಾಡಿದ ಧ್ರುವ ಸರ್ಜಾ ಅವರು ಆ ಜಗಳಕ್ಕೆ ಅಸಲಿ ಕಾರಣ ಏನು ಅಂತ ಬಿಚ್ಚಿಟ್ಟಿದ್ದಾರೆ. ಹೌದು, ಪ್ರೇಮ ಬರಹ ಚಿತ್ರದ ಸಂದರ್ಭದಲ್ಲಿ ಅರ್ಜುನ್ ಸರ್ಜಾ ಅವರು ಡಿ ಬಾಸ್ಗೆ ಕರೆಯನ್ನು ಮಾಡಿದ್ರಂತೆ. ಆಗ ಕೋಪದಲ್ಲಿದ್ದ ಡಿ ಬಾಸ್ ದರ್ಶನ್ ಅವರು ಅರ್ಜುನ್ ಸರ್ಜಾ ಅವರಿಗೆ ಕೆಟ್ಟ ಪದಗಳಿಂದ ನಿಂದಿಸಿದ್ರಂತೆ. ಈ ವಿಷಯ ತಿಳಿದು ಧ್ರುವ ಸರ್ಜಾ ಅವರಿಗೆ ತುಂಬಾ ಬೇಜಾರಾಗಿತ್ತಂತೆ. ಇದೇ ಕಾರಣಕ್ಕೆ ಅವರು ಡಿ ಬಾಸ್ ಅವರ ಜೊತೆ ಮಾತನಾಡುವುದನ್ನು ನಿಲ್ಲಿಸಿಬಿಟ್ಟಿದ್ರಂತೆ. ಇವರಿಬ್ಬರು ಬೇಗನೆ ಒಂದಾಗಲಿ ಅಂತ ಆಶಿಸೋಣ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.